ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ. ಮಂಡ್ಯ ಜಿಲ್ಲೆ KR ತಾಲೂಕು ಸೋಮನಾಥಪುರ ಗ್ರಾಮದಲ್ಲಿರುವಂಥ ನಿವೃತ್ತ ಶಿಕ್ಷಕರಾದ ಮಲ್ಲೇಶಪ್ಪ ಮತ್ತು ನಂಜಮಣಿ ದಂಪತಿಗಳಿಗೆ ಒಂದು ಗೌರವ ನಮನವನ್ನು ಸಲ್ಲಿಸಲಾಯಿತು. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಮತ್ತು ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂಥ ಬಸವಪ್ರಿಯ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಇಲ್ಲಿನ 20ನೇ ಮಹಾಮನೆ ಕಾರ್ಯಕ್ರಮ, ಇವರ ಮನೆಯಲ್ಲಿ ನಿವೃತ್ತ ಶಿಕ್ಷಕರಾದ ಮಲ್ಲೇಶಪ್ಪ ಅವರ ಮನೆಯಲ್ಲಿ 20ನೇ ಮಹಾಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಹಾಜರಿದ್ದರು. ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಅವರ ಮಹಾಮನೆ ಕಾರ್ಯಕ್ರಮದಲ್ಲಿ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಮಂಜುನಾಥ್, ಸೋಮಶೇಖರ್, ಲಕ್ಷ್ಮೀಶ್, ಶಿವಕುಮಾರ್, ಚನ್ನಬಸಪ್ಪ, ಹೇಮಂತ್ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವ, 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 ಜಯ ಗುರು, ಜಯ ಗುರು ಬಸವ, ಜಯ ಗುರು ಬಸವ, ಜಯ ಗುರು ಬಸವ, ಜಯ ಗುರು, ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಬಸವೇಶ ಶರಣಾರ್ಥಿ, ಜಯ ಬಸವೇಶ ಶರಣಾರ್ಥಿ, ಜಯ ಮುರುಗೇಶ ಶರಣಾರ್ಥಿ, ಜಯ ಮುರುಗೇಶ ಶರಣಾರ್ಥಿ, ಶಿವ ಮಹಾದೇವ ಶರಣಾರ್ಥಿಗಳು, ಶಿವ ಮಹಾದೇವ ಶರಣಾರ್ಥಿಗಳು. ಜಗವ ಕಟ್ಟಿದ ಮಹಾಪುರುಷ ಈ ಸೋಮನಾಥಪುರದಲ್ಲಿ ಒಂದು ಮಹಾಮನೆಯನ್ನು ಹಬ್ಬಿಕೊಂಡು ಕಾರ್ಯ ಆಯೋಜಿಸಲಾಗಿದೆ. ಎಲ್ಲ ಈ ಸಮಾಜ ವತಿಯಿಂದ, ರಾಜ ಬಸವ ಕೇಂದ್ರದಿಂದ ಶರಣರಾದ ಶ್ರೀ ನಿಷ್ಠ ಶಿಕ್ಷಕರು ಅವರು ಒಳ್ಳೆಯ ಅಪಾರ ಸೇವೆ ಮಾಡಿದ್ದಾರೆ. ನಿರಂತರವಾಗಿ ಗುರುಲಿಂಗ ಜನ ಭಕ್ತಿ ಉಳ್ಳವರು. ಅವರ ಸೀಮ ಶನಿಯಾದ ಅವರು ಸಹ ದಂಪತಿಗೆ ನಾವೆಲ್ಲ ಸನ್ಮಾನ ಮಾಡಿದ್ರು. ಅವರಿಗೆಲ್ಲ ಆಯಸ್ಸು ಆರೋಗ್ಯ ಪಡೆಯುವುದು ಬಸವಾಶನ ಯುಗ ಸದಾ ಹಾರಿಸುತ್ತಾ, ಹಾಗೂ ನಾವೆಲ್ಲರೂ ಒಂದು ಈ ಗ್ರಾಮಸ್ಥರಲ್ಲಿ ಒಂದು ಸಂಘಟನೆ ಆಗಬೇಕು. ಇವೆಲ್ಲ ತತ್ವವನ್ನು ಮರೆಯಬೇಕು, ತತ್ವ ಸಿದ್ಧಾಂತವನ್ನು ಪಾಲಿಸಬೇಕು, ಧರ್ಮ ಮರೆಯಬಾರ್ದು. ಬಸವೇಶ್ವರರು ಇಡೀ ಜಗತ್ತಿನಲ್ಲಿ ವಿಶ್ವದಲ್ಲಿ ನಾವು ನೋಡ್ತಿದ್ದೀವಿ. ಬಸವಣ್ಣವರ ಯಾರೂ ಗೊತ್ತಾಗಿಲ್ಲ. 9 ವರ್ಷ ಆಗೋದಾಯಿತು ಚುನಾವಣೆ. 29 ಆಗಬೇಕು. ಎಲ್ಲ ಬಸವಣ್ಣ ಯಾರೂ ಗೊತ್ತಾಗಲಿಲ್ಲ. ಬಸವಣ್ಣವರು ಇಡೀ ಸಮಾಜ ಆದರ್ಶ ವ್ಯಕ್ತಿ, ಒಂದು ಸೂರ್ಯ ಬೆಳಕಿದ್ದಂಗೆ ಅವರು, ಸೂರ್ಯ ಬೆಳಕಿದ್ದಂಗೆ ಅವರು. ಅವರೇ ಜಗಜ್ಯೋತಿ. ಅದಕ್ಕೆ ನೋಡಿ, ಎಲ್ಲರೂ ನಾವು ಒಬ್ಬರಿಗೆ ಜಗಜ್ಯೋತಿ ಬಸವಣ್ಣ ಅಂತ ಬಂದದ್ದು. ಜಗಜ್ಯೋತಿ ಒಬ್ಬರಿಗೆ ಇನ್ಯಾರೂ ಬಂದಿಲ್ಲ. ಮೊಟ್ಟ ಮೊದಲು ಅವರೇ ಫಸ್ಟ್ ವಿಶ್ವ ಸಂವಿಧಾನ ಮೂರ್ತಿ, ವಿಶ್ವಮೂರ್ತಿ ಹೇಳ್ಬೋದು ಬಸವಣ್ಣವ್ರನ್ನ. ಅದೇ ಬಸವೇಶ್ವರ, ಹಲ್ಲಮಪ್ಪದು, ಚನ್ನಬಸವೇಶ್ವರ, ಸಿದ್ದರಾಮೇಶ್ವರ, ಒಕ್ಕಲಿಗ ಮುದ್ದಣ್ಣ, ಮಾದ ಚೆನ್ನಯ್ಯ, ಡೋರ ಕಕ್ಕಯ್ಯ, ಕುಂಬಾರ ಗುಂಡಯ್ಯ, ಹಲವಾರು ಶರಣರು ಚಿಂತನೆ ಮಾಡಿ. ಅಕ್ಕ ಮಹಾದೇವಿ, ಅನುಭವ ಮಂಟಪ, ಮಹಾಮನೆ. ಆ ಮನೆ ಯಾಕೆ ಮಾಡೋದು? ದಾಸೋಹ ಸೇವೆ ಮಾಡಬೇಕು. ನೋಡಿ, ಇಡೀ ನಮ್ಮ ಧರ್ಮದಲ್ಲಿ ದಾಸೋಹ ಮಾಡಿ ಇಲ್ಲ ಧರ್ಮನೇ. ಯಾವ ಧರ್ಮ ಮಾಡ್ತಿಲ್ಲ. ಮುಂದಕ್ಕೆ ಬನ್ನಿ ಮಾಡಲಿಕ್ಕೆ ದಾಸೋಹ ಸೇವೆ ಮಾಡಬೇಕು. ವರ್ಷಕ್ಕೊಂದ್ಸರಿ ಮಾಡಿ, ವರ್ಷ ಜಯಂತಿಯ ಗೊತ್ತಾ ರಥ ಸ್ವಲ್ಪ ತಗೊಂಬಂದಿದ್ದು ಎಲ್ಲ 1 ವರ್ಷ ಒಳ್ಳೆ ಸಾಕಾಗ್ಬಿಟ್ಟು ಭಕ್ತಿಯಿಂದ ಎಲ್ಲ ಮನೆ ಮೇಲೆ ಪೂಜೆ ಮಾಡಿದ್ರಿ. ಪ್ರತಿ ಮಂದಿ ಶರಣ ಬನ್ನಿ. ಶ್ರೀ ಗುರು ಇಷ್ಟಕಾದಂತೆ ನಾವು ತಂದ್ಕೊಟ್ಟೆ. ನೀವು ಸ್ಟಾರ್ಟ್ ಇನ್ನು ಕೊಡಿರಿ, ಇದಿಲ್ಲ ಆಗೋದಿತ್ತು. ಪ್ರತಿಯೊಬ್ಬರು ಇಬ್ಬರೇ ಹಾಕ್ಬೇಕು, ಲಿಂಗ ಪೂಜೆ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಬೆಳಿಗ್ಗೆ ಎದ್ದು ವಿಭೂತಿ ಆಯಿತು, ಲಿಂಗ ಪೂಜೆ ಮಾಡಿ. ಆ ಮಕ್ಕಳು ನಿಮ್ಮಲ್ಲಿ ಯಾರು ಮದುವೆ ವಸ್ತುಲಿ ಅವರಿಗೆ ಏರ್ತಂದು 7 8 ತಿಂಗಳಾದರೆ
ಗರ್ಭದ ಸಮಸ್ಯೆ, ಹೊಟ್ಟೆ ಮಗುಲು ಇದ್ದಾರೆ. ಆ ಹೊಟ್ಟೆ ಮಗುಲು ಇದ್ದಾಗ ಈ ಗರ್ಭದ ಅವ್ರಿಗೆ ಜ್ಞಾನದಿ ಆಯ್ತದೆ, ಪಂಚಾಕ್ಷರ ಮಂತ್ರ ಆಗ ಹೋದಾಗ ಮಗು ಅಲ್ಲೇ ಜ್ಞಾನ ಹೊಡೆಯುತ್ತದೆ. ಮಗು ಹುಟ್ಟ ಮೇಲೆ ಆಗ ಗೊತ್ತಾಯಿಲ್ಲ. ಆಗ ತಾಯಿ ಒಬ್ಬರು ಅಲ್ಲಿ ಕಿವಿಯಲ್ಲಿ ಓಂ ನಮಃ ಶಿವಾಯ ಆಗ ಮಗುವಿನ ಅರ್ಥವಾಗ್ತದೆ. ನಮ್ಮ ಧರ್ಮದಲ್ಲಿ ಇರೋದು ಅದರಿಂದ ಇದೆಲ್ಲ ಒಂದು ಲಿಂಗವಂತರಾಗಿ ಲಿಂಗಭಕ್ತರಾಗಿ ನಾವು ಒಳ್ಳೆಯ ಸಮಾಜ ಹುಟ್ಟಿವಿ. ಉತ್ತಮವಾಗಿ ನಾವು ಉತ್ತಮವಾಗಿ ಬಾಳುವುದೇ ಮುಖ್ಯವಾಗಿದೆ. ನಮ್ಮನ್ನು ಎಲ್ಲ ಪ್ರೀತಿ ಮಾಡ್ತಾರೆ. ನಾವು ಸರಿಯಾಗಿದ್ದೀವಿ, ನಮ್ಮ ಸ್ವಾಮಿ ಬುದ್ಧಿ ಅಂತಾರೆ. ನಾವು ಕೆಟ್ಟ ನಮಗೆ ಗೌರವ ಇದೆ. ಈ ಗೌರವ ನಮಗೆ ನಮ್ಮ ಧರ್ಮಕ್ಕೆ ಇರೋ ಗೌರವ ಎಲ್ಲಿ ಯಾವುದೂ ಸಮಾಜವೂ ಇಲ್ಲ. ಏನು ಸಂಗ ಮೊದಲನೇ ದಾಸೋಹಿಗಳು ರೈತ ಬಾಂಧವರು, ಎರಡನೇ ದಾಸಿಗಳು ಸ್ವಾಮೀಜಿಗಳು, ಮೂರನೇ ನಾವು ಸಮಾಜ ಸೇವೆ ಅವರೇ ಮೂರನೇ ದಾಸಿಗಳು. ಅಕ್ಕಿ ಕಾಳವನ್ನು ದಯವಿಟ್ಟು ಚೆಲ್ಲಿಬಿಡಿ, ಹೂವು ಹಾಕಿ ಅಕ್ಕಿ ಕಾಳು ರೈತ ಭಾಳ ಕಷ್ಟ ಇದೆ. ಹಗಲು ಹಾಕಿ ಅಕ್ಷತೆ ಹಾಕ್ಬಾರ್ದು, ಬೇಕಾದ್ರೆ ಹೂ ಹಾಕಿ ಅಕ್ಷತೆ ಹಾಕ್ಬೇಡಿ ಅಂತ. ಅನ್ನ ವೇಸ್ಟ್ ಆಗ್ತದೆ. ಅದು ಅನ್ನ ತುಳಿ ಅದು ನಿಮ್ಗೆ ಎಷ್ಟು ಅನ್ನ ವೇಸ್ಟು. ಇನ್ನೂ ಓಣಿಗೆ ಬಿಡಿ. ಗುರು ಪ್ರವೇಶ ಹೋಮ ತುಂಬಿಸಬೇಡಿ. ಗುರು ಕರ್ಕೊಂಬನ್ನಿ, ಬಸವಣ್ಣ ಹೂ ಹಾಕ್ಸಿ ಮಾತು ಒಳ್ಳೆಯದು. ನಾಲ್ಕು ಊಟ ಇಕ್ಕಿ ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ. ಶ್ರೇಷ್ಠಲ್ಲ ಎಲ್ಲ ಬದುಕ ಬೋಡಿಗೆ ಈಗ ಸಮಾಜದಲ್ಲಿ ಇದನ್ನು ತಪ್ಸಕ್ಕಾಗೋದಿಲ್ಲ. ಮತ್ತೆ ಏನಾರ ಯಾರು ಮಾಡ್ತಾರೆ, ನಾವು ಹೇಳೋದು ನಾವು ಹೇಳಿದ್ರೆ ಲೋಕದಲ್ಲಿ ನೀವೇ ಅಕ್ಷತೆಗಳು ಹಾಕಿ ಈಗ ಅಕ್ಷತೆ ಕೊಡ್ತಿರಲ್ವಾ, ಈ ಹೂ ಹಾಕೋದು ಅವರು ಹಾಗೆ ಒಂದು ವರ್ಷ ಹೇಳ್ಕೊಡ್ತೀನಿ. ತಂದೆ ನೀನು ಹೇಳಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೇವ. ಶರಣಾರ್ಥಿಗಳು ನಮ್ಮ ಮನೆಯ ಮಹಾಮನೆಯ ಎಲ್ಲ ಲಿಂಗ ಭಕ್ತರಿಗೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಬಸವಣ್ಣರಿಗೂ ಶರಣಾರ್ಥಿಗಳು. ಎನ್ನ ಕರತಲದಲ್ಲಿ ಚಲಕಾದ್ರೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ